ಅಂತೂ ಇಂತೂ ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ದಕ್ಕೂ ಒಳ್ಳೇದಾಯ್ತು, ಯಾಕಂದ್ರೆ ಒಳ್ಕಲ್ಲಲ್ಲಿ ನೀರು ಸಿಕ್ತು. ಹಾಯ್ ಗಾಯ್ಸ್, ಬೆಳಗ್ಗೆ 2 ಗಂಟೆಗೆ ಎದ್ದು ಹೋಗಿದ್ದಕ್ಕೂ ಸಾರ್ಥಕ ಆಯ್ತು. ಇಲ್ಲಿ ನೋಡಿ ಬೆಟ್ಟದ ರಿಫ್ಲೆಕ್ಷನ್ ಹೆಂಗ್ ಬರ್ತಾ ಇದೆ ಅಂತ. ಪರಿಸ್ಥಿತಿ ನೋಡಿ, 10 ಮೆಟ್ಲು ಹತ್ತದ್ಮೇಲೆ. 10 ಮೆಟ್ಲು ಹತ್ತಿರೋದಿನ್ನ ಜಂಕ್ ಫುಡ್ಸ್ ತಿನ್ನೋದು ಬಿಡಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನೋಡಿ ಫ್ರೆಂಡ್ಸ್, ಎಷ್ಟು ಹತ್ತಿದೀವಿ ಅಂತ ಕಾಣಿಸ್ತಿದೆ ನಿಮಗೆ? ಅಷ್ಟೇ ಹತ್ತಿರೋದು. ಒಂದ್ ಸ್ವಲ್ಪ ಹತ್ತದ್ಮೇಲೆ ನಮಗೂ ಎನರ್ಜಿ ಕೊಡೋಕ್ಕೋಸ್ಕರ ಸೂರ್ಯ ಹಂಗೆ ಮೇಲೆ ಬರ್ತಾ ಇದ್ದ. ಅದನ್ನ ನೋಡಿ ನಮ್ಗಂತೂ ಸಕ್ಕತ್ತಾಗಿತ್ತು. ಅದನ್ನ ನೋಡಿ ದನ ಹೆಂಗ್ ಆಡ್ತಿದ್ದಾನೆ ಇಲ್ಲಿ ನೋಡಿ. ಸನ್ರೈಸ್ ಕಾಫಿ ಪುಡಿ ಫ್ರೆಂಡ್ಸ್, ಸ್ಪೇಸಲ್ಲಿ ಫ್ರೆಂಡ್ಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆಕಾಶದಿಂದ ಅಲ್ಲಿ ನೋಡ್ ಪಾಪ, ಇಲ್ಲಿಂದ ನೋಡ್ ಪಾಪ ಹೆಂಗ್ ಕಾಣಿಸ್ತಾ ಇದೆ. ಸಕ್ಕತ್ತಾಗೈತೆ. ಪೋಸ್ ಕೊಟ್ಟಿದ್ದೆಲ್ಲ ಆದ್ಮೇಲೆ ಹೋಗಿದ್ದೆ. ನಾವೇ ಫಸ್ಟ್ ಊಟಕ್ಕೆ ಹೋಗಿದ್ವಿ, ಯಾರೂ ಇರಲಿಲ್ಲ. ದನ ಅದನ್ನೇ ಹೇಳ್ತಿದ್ದಾನೆ, ಸ್ಪೀಚ್ ಕೊಡ್ತದೇನು, ಕೇಳಿಸ್ಕೊ ಬನ್ನಿ. ಪ್ರಸಾದ ಮುಖ್ಯ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋದರೆ ಅನ್ನ ಪ್ರಸಾದ ತಿಂದಿರ ಬರಬೇಡಿ. ಅನ್ನದಾನ ಮಹಾದಾನ. ಊಟ ಮಾಡಿ ಫ್ರೆಂಡ್ಸ್. ಅಷ್ಟೇ, ಊಟ ಮಾಡಿಕೊಂಡು ಮನೆಗೆ ಬಂದಿದ್ದಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.